ಎಲ್ಲರಿಗೂ ನಮಸ್ಕಾರ. ಥಟ್ಟತ್ತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಿಸಿ ಬಿಸಿ ಬಾತು, ಕೇಸರಿ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಟೊಮೆಟೊ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಬಿಸಿಬೇಳೆ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ವಾಂಗಿ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ಚೌಚೌ ಬಾತು, ಬಾಯಿ ತೆಗಿ ಚಿನ್ನು, ಗಪ್ಚುಪ್ ತಿನ್ನು. ಬಿಸಿ ಬಿಸಿ ಬಾತು, ತಿಂದದ್ದಾತು, ಚಿನ್ನು ಚಿನ್ನು ಚಿನ್ನು, ನಿದ್ದೆ ಮಾಡಿನ್ನು. ಮಕ್ಕಳ ಗೀತೆಗಳು, ಶಿಶುಗೀತೆಗಳು ಬಹಳ ಬಹಳ ಮುಖ್ಯವಾಗಿ ಇರಬೇಕಾದದ್ದು ಲಯ, ನಾದ ಹಾಗೂ ಅರ್ಥ. ಈ ಲಯ, ನಾದ ಮತ್ತು ಅರ್ಥ ಕಾವ್ಯದ ಕಣ್ಣು, ಹೃದಯ ಮತ್ತು ಮಿದುಳು ಇದ್ದ ಹಾಗೆ. ಈ ರೀತಿಯಾದ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗಾಗಿ ಸೊಗಸಾದ ಶಿಶುಗೀತೆಗಳನ್ನು ಬರಿತಾ ಇದ್ದಾರೆ ರಾಜಶೇಖರ ಕುಕ್ಕುಂದ ಅವರು. ಅವರು ಬರೆದ ಮಕ್ಕಳ ಪದ್ಯಗಳ ಕೃತಿ ಬಿಸಿ ಬಿಸಿ ಬಾತ್. ಈ ಬಿಸಿ ಬಿಸಿ ಬಾತನ್ನು ಬರೆದಂಥ ರಾಜಶೇಖರ ಕುಕ್ಕುಂದ ಇದು ಇವರ ಕಾವ್ಯನಾಮ. ಪೂರ್ಣ ಹೆಸರು ರಾಜಶೇಖರ ಅಲ್ಲೂರ್ಕರ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಕಾಗಿಣ ಅಂತ ಒಂದು ನದಿ ಹರಿಯುತ್ತೆ. ಆ ನದಿ ತೀರದಲ್ಲಿ ಈ ಕುಕ್ಕುಂದ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹುಟ್ಟಿ ಬೆಳೆದವರು ರಾಜಶೇಖರ್ ಅವರು. ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ವಿಭಾಗದಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗಾಗಿ ಕವನಗಳನ್ನು ಬರೆಯೋದು ಇವರ ಹವ್ಯಾಸ. ಈಗಾಗಲೇ ಹಲವು ಕೃತಿಗಳು ಪ್ರಕಟ ಆಗಿವೆ, ಹಲವು ಪ್ರಶಸ್ತಿಗಳನ್ನು ಸಹ ಗಳಿಸಿವೆ. ಈಗ ಇತ್ತೀಚೆಗೆ ಪ್ರಕಟ ಆಗಿರ್ತಕ್ಕಂಥ ಈ ಒಂದು ಪುಸ್ತಕ ಆಕರ್ಷಕವಾಗಿದೆ. ಮುಖ್ಯವಾಗಿ ಬಹಳ ವಿಶಾಲವಾದ ದೊಡ್ಡದಾದ ಪುಸ್ತಕ, ದೊಡ್ಡ ದೊಡ್ಡ ಅಕ್ಷರಗಳು, ಹಾಗೆ ಬಹಳ ಸುಂದರವಾದ ರೇಖಾಚಿತ್ರಗಳು. ಈ ರೇಖಾಚಿತ್ರಗಳನ್ನು ಬರೆದವರು ವಿ ಮನೋಹರ್ ಅವರು. ವಿ ಮನೋಹರ್ ಚಲನಚಿತ್ರ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ ಬಹಳ ಪ್ರಸಿದ್ಧರು. ಆದರೆ ಅವರೊಬ್ಬರು ವ್ಯಂಗ್ಯ ಚಿತ್ರಕಾರರು ಅನ್ನೋದು ಹೆಚ್ಚಿನ ಜನಕ್ಕೆ ತಿಳಿದಿರೋಲ್ಲ. ಅವರು ಈ ಪುಸ್ತಕಕ್ಕೆ ಅಗತ್ಯವಾದ ಎಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ. ಆನೆ ಬಹಳ ದೊಡ್ಡದು, ಅದರ ಬಾಲ ಗಿಡ್ಡದು, ಕಣ್ಣು ಸಣ್ಣ ಸಣ್ಣದು, ಚರ್ಮ ಬೂದು ಬಣ್ಣದು, ಉದ್ದದೊಂದು ಸೊಂಡಿಲು, ದಿಮ್ಮಿ ಎತ್ತಿ ಕೊಳ್ಳಲು, ಅಗಲ ಅಗಲ ಕಿವಿಗಳು, ಗಾಳಿ ಬೀಸಿ ಕೊಳ್ಳಲು. ಆನೆ ಬರಲಿ ಊಟಕ್ಕೆ, ದಿನವೂ ನಮ್ಮ ತೋಟಕ್ಕೆ, ಕಬ್ಬು ತಂದು ಇಡುವೆನೋ, ಹಲಸು ತಂದು ಕೊಡುವೆನೋ. ಆನೆ ಮೇಲೆ ಹತ್ತುವೆ, ಕಾಡನೆಲ್ಲ ಸುತ್ತುವೆ, ದೇಹವೆಲ್ಲ ದಣಿಯಲಿ, ಮನಸ್ಸು ಹಿಗ್ಗಿ ಕುಣಿಯಲಿ. ಅನೇಕ ಜನ ಮಕ್ಕಳ ಗೀತೆ ಬರೆಯುವಾಗ ಪ್ರಾಸ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಾಸಕ್ಕೇ ಆದ್ಯತೆಯನ್ನು ಕೊಟ್ಟು ಬಲವಂತವಾಗಿ ತುರುಕಿದಾಗ ಅದು ಮಕ್ಕಳ ಮನವನ್ನು ರಂಜಿಸೋಲ್ಲ. ಯಾಕಂದರೆ ಅರ್ಥವೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಹೀಗೆ ಲಯ, ನಾದ, ಅರ್ಥ ಮೂರನ್ನು ಹದವಾಗಿ ಬೆರೆಸಿ ಕವನಗಳನ್ನು ಬರೀತಾರೆ ರಾಜಶೇಖರ ಕುಕ್ಕುಂದ ಅವರು. ಅವರಿಗೆ ಶುಭವನ್ನು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಶಕುಂತಲಾ. ನಾನು ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆ ಇಂದಿರಾನಗರಲ್ಲಿ ನಿವೃತ್ತಿಯಾಗಿ ಸಹಾಯಕ ಆಡಳಿತ ಆಗಿ ನಿವೃತ್ತಿ ಹೊಂದಿರುತ್ತೇನೆ. ನನ್ನ ಅಭ್ಯಾಸ ಸಿನಿಮಾ, ಭಕ್ತಿಗೀತೆಗಳನ್ನು ಕೇಳುವುದು ಮತ್ತು ಅಭ್ಯಾಸ ಮಾಡುವುದು. ಶಕುಂತಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾಕರ ಪಿ. ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಎತ್ನಟ್ಟಿ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಖಜಾನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಮತ್ತು ಕವನ ಬರೆಯುವುದು. ಪ್ರಭಾಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ನಿರ್ಮಲಾ ವಿಜಯೇಂದ್ರ ಅಂತ.
ನಾನು ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ಪ್ರತಿದಿನ ನೋಡುವುದು, ಭಗವದ್ಗೀತೆ ಓದುವುದು ಮತ್ತು ಬರೆಯುವುದು, ರಸಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಬರೆದಿಡುವುದು, ಜೋಕ್ಸ್ ಬರೆದು ಕಲೆಕ್ಟ್ ಮಾಡಿ ಅದನ್ನು ಬರೆದಿಡೋದು. ಇದು ನನ್ನ ಹವ್ಯಾಸಗಳು. ನಿರ್ಮಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಒಳನೋಟ ಗಜಲ್ ಕೃತಿಗಳ ವಿಶ್ಲೇಷಣೆ. ಪ್ರಭಾವತಿ ಎಸ್ ದೇಸಾಯಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಜಗತ್ತಿನ ಹೇಗಿಯಾ ಸೋಫಿಯಾ ಮೊದಲು ಚರ್ಚ್ ಆಗಿದ್ದು ನಂತರ ಮಸೀದಿಯಾಗಿ ವಸ್ತು ಸಂಗ್ರಹಾಲಯವಾಗಿ ಮತ್ತೆ ಚರ್ಚ್ ಆಗಿದೆ. ಇದು ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಇಸ್ತಾನ್ಬುಲ್, ಕೈರೋ, ರೋಮ್, ಡಮಾಸ್ಕಸ್. ಮೊದಲಿಗೆ ಬಜರುತ್ತಿದ್ದಾರೆ ಶಕುಂತಲಾ, ಆನಂತರ ನಿರ್ಮಲಾ. ರೋಮ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ನಿರ್ಮಲಾ? ಇಸ್ತಾನ್ಬುಲ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಇಸ್ತಾನ್ಬುಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಒಳನೋಟ ಎನ್ನುವ ಈ ಒಂದು ಪುಸ್ತಕವನ್ನು ನಿರ್ಮಲಾ ಅವರಿಗೆ ಕೊಟ್ಟಿದ್ದೇವೆ. ಕ್ರಿಸ್ತಶಕ 532ರಿಂದ 1453ರವರೆಗೆ ಇದು ಬೈಜಾಂಟೈನ್ ಸಾಮ್ರಾಜ್ಯದ ಅಧೀನದಲ್ಲಿರುತ್ತೆ. ಹಾಗಾಗಿ ಇದು ಚರ್ಚ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಬೈಜಾಂಟೈನ್ ಸಾಮ್ರಾಜ್ಯದ ನಂತರ ಒಟ್ಟಮಾನ್ ಸಾಮ್ರಾಜ್ಯ ಆರಂಭವಾಗುತ್ತೆ. 1453ರಿಂದ 1931ರವರೆಗೆ ಇದು ಮಸೀದಿಯಾಗಿ ಪರಿವರ್ತನೆ ಆಗುತ್ತೆ. ಅದಾದ ನಂತರ ರಿಪಬ್ಲಿಕನ್ ಯುಗ ಬಂದಾಗ 1935ರಿಂದ 2000ರವರೆಗೆ ಇದೊಂದು ಮ್ಯೂಸಿಯಂ ಆಗಿ ಜಗತ್ಪ್ರಸಿದ್ಧವಾಗುತ್ತೆ. ಆದರೆ ಮತ್ತೆ 2001ರಿಂದ ಇವತ್ತಿನವರೆಗೆ ಇದು ಚರ್ಚ್ ಆಗಿಯೇ ಕೆಲಸವನ್ನು ಮಾಡ್ತಾ ಇದೆ. ಪ್ರಾಚೀನವಾದ ಈ ಒಂದು ಕಟ್ಟಡ ಯುನೆಸ್ಕೋ ಪಾರಂಪರಿಕ ರಕ್ಷಣೆಯ ತಾಣದ ಪಟ್ಟಿಗೆ ಸೇರಿದೆ. ಮುಂದಿನ ಪುಸ್ತಕ ಇಲ್ಲಗಳ ನಡುವೆ, ಶ್ರೀ ಮುದ್ರಾಡಿ ಬರೆದಿರುವಂಥದ್ದು. ಪ್ರಶ್ನೆ: ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಇತ್ತೀಚೆಗೆ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಸಂರಕ್ಷಣೆಗಾಗಿ ಆಯ್ಕೆ ಮಾಡಿಕೊಂಡಿದೆ? ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನ, ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ, ಮಾಧವ್ ರಾಷ್ಟ್ರೀಯ ಉದ್ಯಾನವನ, ನಾಮ್ದಫಾ ರಾಷ್ಟ್ರೀಯ ಉದ್ಯಾನವನ. ಮೊದಲಿಗೆ ಪ್ರಭಾಕರ್, ಆನಂತರ ನಿರ್ಮಲಾ. ಆಯ್ಕೆ 4 ನಾಮದಫಾ ರಾಷ್ಟ್ರೀಯ ನಾಮ್ದಫಾ. ನಿರ್ಮಲಾ? ಆಯ್ಕೆ 2 ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಆಗಿತ್ತು. ಈ ಮಾಧವ್ ರಾಷ್ಟ್ರೀಯ ಉದ್ಯಾನವನವು ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿ ಉಂಟು. ಇಲ್ಲಿ 2 ವಿಶಾಲವಾದ ದೊಡ್ಡ ಜಲಾಶಯ ಉಂಟಂತೆ. ಅದನ್ನು ಮಾಧವ ಸಾಗರ, ಶಾಕ್ಯ ಸಾಗರ ಅಂತ ಕರೀತಾರೆ. ಸಿಂಧ್ ನದಿಯೂ ಸಹ ಇಲ್ಲಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಕುರುಡು ಕಂದೀಲು ಗಜಲ್ ಸಂಕಲನ, ನರುಷಿ ಕಡೂರು ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಕಂಡ ಮರಗಳಲ್ಲಿ ಯಾವುದು ಮಧುಮೇಹ ನಮೂನೆ 2ರ ನಿಯಂತ್ರಣದಲ್ಲಿ ನೆರವಾಗಬಲ್ಲದು? ಆಯ್ಕೆಗಳನ್ನು ನೋಡೋಣ. ತೇಗದ ಮರ, ಬೇಲದ ಮರ, ಸುಬಾಬುಲ್, ಬನ್ನಿ ಮರ. ಮೊದಲಿಗೆ ಶಕುಂತಲಾ, ಆನಂತರ ಪ್ರಭಾಕರ್. ಬೇಲದ ಮರ. ಬೇಲದ ಮರ. ಪ್ರಭಾಕರ್? ಆಯ್ಕೆ 2 ಬೇಲದ ಮರ. ಬೇಲದ ಮರ. ಉತ್ತರವನ್ನು ನೋಡೋಣ. ಸುಬಾಬುಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬೇಲದ ತಿನ್ನೋದ್ರಿಂದ ಸಕ್ಕರೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬರಬಹುದು, ಇಲ್ಲ ಅಂತಲ್ಲ. ಆದರೆ ಅದರ ವೈಜ್ಞಾನಿಕ ಅಧ್ಯಯನ ನಡೆದಿಲ್ಲ.
ಆದರೆ ಸುಬಾಬುಲ್ನ ವೈಜ್ಞಾನಿಕ ಅಧ್ಯಯನ ಮಾಡಿದ್ದಾರೆ. 4 ಪಟು ರಾಸಾಯನಿಕಗಳನ್ನು ಗುರುತಿಸಿದ್ದಾರೆ. ಈ 4 ರಾಸಾಯನಿಕಗಳು ಏನಾದರೂ ಔಷಧದ ರೂಪದಲ್ಲಿ ನಮಗೆ ದೊರೆಯೋಕ್ಕೆ ಸಾಧ್ಯವಾಗುವುದಾದರೆ ಮಧುಮೇಹ ನಿಯಂತ್ರಣ ಬಹಳ ಸುಲಭವಾಗುತ್ತೆ. ಲ್ಯೂಸೀನಿಯಾ ಲ್ಯೂಕೋಸೆಫಾಲಾ ಅಂತ ಕರಿತೇವೆ. 50ರಿಂದ 60 ಅಡಿ ಎತ್ತರ ಬೆಳೆಯುತ್ತಂತೆ ಈ ಒಂದು ಮರ. ಇದರ ಮೂಲ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ, ಅಲ್ಲಿಂದ ಭಾರತಕ್ಕೆ ಬಂದು ಇದು ಕಳೆಯ ರೂಪದಲ್ಲಿ ಅನೇಕ ರಾಜ್ಯಗಳಲ್ಲಿ ಇದು ಹರಡಿದೆ. ಇದರಿಂದ ಪ್ರಾಣಿಗಳಿಗೆ ಮೇವನ್ನು ಪಡೆಯಬಹುದು, ಇದ್ದಿಲನ್ನು ಮಾಡ್ತಾರೆ, ಹಾಗೆ ಕಾಗದದ ತಯಾರಿಕೆಗೂ ಇದನ್ನು ಬಳಸೋದು ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಂಕಲ್ ಅಂತರಂಗ. ಸಂಪಾದಕರು HV ನಟರಾಜ, GS ರಾಮದೇವ್, N ರಾಮನಾಥ್. ಪ್ರಶ್ನೆ: ದಿಲ್ಲಿಯ ರಾಷ್ಟ್ರೀಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಜಲಚರಗಳ ಆರೋಗ್ಯಕ್ಕಾಗಿ ಯಾವ ಹೊಸ ತಂತ್ರಜ್ಞಾನವನ್ನು ಬಳಸಿದರು? ಆಯ್ಕೆಗಳನ್ನು ನೋಡೋಣ. ನ್ಯಾನೋ ಬಬಲ್ ಟೆಕ್ನಾಲಜಿ, ಮೆಂಬ್ರೇನ್ ಟೆಕ್ನಾಲಜಿ, ಓಝೋನ್ ಇಮ್ಮರ್ಷನ್ ಟೆಕ್ನಾಲಜಿ, UV ಟ್ರೀಟ್ಮೆಂಟ್. ಮೊದಲಿಗೆ ನಿರ್ಮಲಾ, ಆನಂತರ ಪ್ರಭಾಕರ್. ಓಝೋನ್ ಇಮರ್ಷನ್ ಟೆಕ್ನಾಲಜಿ. ಆಯ್ಕೆ 3. ಹೇಳಿ ಪ್ರಭಾಕರ್. ಆಯ್ಕೆ 1 ನ್ಯಾನೋ ಬಬಲ್ ನ್ಯಾನೋ ಬಬಲ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನ್ಯಾನೋ ಬಬಲ್ ಟೆಕ್ನಾಲಜಿ ಉತ್ತರ ಸರಿಯಾಗಿದೆ. ಇಲ್ಲಿ 70ರಿಂದ 170 ನಾನೋಮೀಟರ್ ವ್ಯಾಪ್ತಿಯ ಸೂಕ್ಷ್ಮ ಗುಳ್ಳೆಗಳು, ಗಾಳಿ ಗುಳ್ಳೆಗಳು. ಈ ಗುಳ್ಳೆಗಳ ಒಳಗೆ ಯಾವ ಅನಿಲವನ್ನು ಬೇಕಾದರೂ ಸೇರಿಸಬಹುದು. ಆಕ್ಸಿಜನ್ ಸೇರಿಸ್ಬೋದು, ಕಾರ್ಬನ್ ಡೈಆಕ್ಸೈಡ್ ಸೇರಿಸ್ಬೋದು, ನೈಟ್ರೋಜನ್, ಯಾವ ಅನಿಲ ಬೇಕಾದರೂ ಸೇರಿಸಬಹುದು. ಆದರೆ ಜಲಚರಗಳಿಗೆ ಬೇಕಾಗಿರೋದು ಆಕ್ಸಿಜನ್. ಹಾಗಾಗಿ ಈ ಗುಳ್ಳೆಗಳಲ್ಲಿ ಆಕ್ಸಿಜನ್ ತುಂಬಿ ಅದನ್ನು ಒತ್ತಡದಲ್ಲಿ ನೀರಿನ ಒಳಗೆ ಹಾಯಿಸಿದರೆ ಈ ಗುಳ್ಳೆಗಳಲ್ಲಿ ಇರ್ತಕ್ಕಂಥ ಆಮ್ಲಜನಕ ಏನಿದೆ, ಆಕ್ಸಿಜನ್ ಏನಿದೆ, ಅದು ಜಲಚರಗಳಿಗೆ ಪರಿಣಾಮಕಾರಿಯಾಗಿ ದೊರೆಯುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ್ದಾರೆ. ನೀವೆಷ್ಟು ಆಮ್ಲಜನಕವನ್ನು ಪೂರೈಸಿರ್ತೀರೋ ಅದರಲ್ಲಿ ಕನಿಷ್ಠ 90ರಷ್ಟು ಆಕ್ಸಿಜನ್ ಸಿಗುತ್ತೆ ಪ್ರಾಣಿಗಳಿಗೆ. ಹಾಗಾಗಿ ಈ ಒಂದು ತಂತ್ರಜ್ಞಾನ ಬಹಳ ಬಹಳ ಯಶಸ್ವಿ ಅಂತ ಅನ್ನಿಸ್ಕೊಂಡಿದೆ. ಈಗ ದಿಲ್ಲಿಯಿಂದ ಅದು ಇತರ ಪ್ರದೇಶಗಳಿಗೂ ವ್ಯಾಪಿಸುವ ಸಾಧ್ಯತೆ ಉಂಟು. ಇನ್ನೊಂದಿಷ್ಟು ದಾಭಿ ಪ್ರಾಣೇಶರಾವ್ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ತ, ದೆ, ಯು, ಪಿ, ಗೆ. ಬಜರುತ್ತಿದ್ದಾರೆ ನಿರ್ಮಲಾ. ಎತ್ತ ಬಂದಿದೆ ಯುವ ಪೀಳಿಗೆ. ಎತ್ತ ಬಂದಿದೆ, ಹೇಳಿ. ಯುವ ಪೀಳಿಗೆ. ಯುವ ಪೀಳಿಗೆ. ಎತ್ತ ಬಂದಿದೆ ಯುವ ಪೀಳಿಗೆ. ಶಕುಂತಲಾ ಮತ್ತು ಪ್ರಭಾಕರ್ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ನಿರ್ಮಲಾ ಅವರು. ಅದರಿಂದ ಪ್ರೇರಿತರಾಗಿ ತಾವು ಸಹ ಉತ್ತರ ಕೊಡಬಹುದು. ಬಜರುತ್ತಿ ಉತ್ತರ ಕೊಡಿ. ಎತ್ತ ಸಾಗುತ್ತಿದೆ ಯುವ ಪೀಳಿಗೆ. ಬಜರ್ ಒತ್ತದೆ, ಉತ್ತರ ಕೊಡಬೇಡಿ. ಎತ್ತ ಸಾಗುತ್ತಿದೆ ಯುವ ಪೀಳಿಗೆ. ಒಂದು ಅಕ್ಷರ ಹೆಚ್ಚುವರಿ ಕೊಡ್ತಾ ಇದ್ದೀರಿ ಅಲ್ವಾ? ಎತ್ತ ಸಾಗಿದೆ ಯುವ ಪೀಳಿಗೆ. ಎತ್ತ ಸಾಗಿದೆ ಯುವ ಪೀಳಿಗೆ. ಉತ್ತರವನ್ನು ನೋಡೋಣ. ಎತ್ತ ಸಾಗಿದೆ ಯುವ ಪೀಳಿಗೆ ಅನ್ನೋ ಉತ್ತರ ನಮ್ಮಲ್ಲಿದೆ. ಎತ್ತ ಬಂದಿದೆ ಅಂದರೆ ಹೆಚ್ಚು ಅರ್ಥವತ್ತ ಅರ್ಧಗಿದೆಯಾ? ಎತ್ತ ಸಾಗಿದೆ ಅಂದರೆ ಅರ್ಥವತ್ತಾಗಿದೆಯಾ? ಎತ್ತ ಸಾಗಿದೆ. ಎತ್ತ ಸಾಗಿದೆ, ಸಾಗ್ತಾ ಇದೆ. ಬಂದಿದೆ ಅಂದರೆ ನಮ್ಮ ಹತ್ರ ಬರ್ತಾ ಇದೆಯೇನೋ ಅನ್ನೋ ಒಂದು ಅರ್ಥ ಬರುತ್ತೆ. ಅದಕ್ಕಿಂತ ಯಾವ ಕಡೆ ಹೋಗ್ತಾ ಇದ್ದಾರೆ ಇವರೆಲ್ಲ ಇಷ್ಟೊಂದು ಜನ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ಪ್ರಭಾಕರ್ ಅವರಿಗೆ ಇನ್ನೊಂದಿಷ್ಟು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ. ಸುಮಾ ಸುಧಾಕಿರಣ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 44 ಕೂಡು 39, 59 ಕಳೆ 43, 12 ಗುಣಿಸು 19, 216 ಭಾಗಿಸು 12.
ಬಜರುತ್ತಿದ್ದಾರೆ ನಿರ್ಮಲಾ. ಅಂತಿಮ ಉತ್ತರ 345. 3, 4, 5. ಪ್ರಭಾಕರ್ ಹಾಗೂ ಶಕುಂತಲಾ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 83, 16, 228, 18 ಎಲ್ಲವನ್ನು ಕೂಡಿದ್ರೆ 3, 4, 5 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಿರ್ಮಲಾ ಅವರು. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮಾತ್ರೆ ದೇವೋಭವ ಎನ್ನುವ ಪುಸ್ತಕ ಆರತಿ ಘಟಿಕಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಪ್ರಭಾಕರ್ ಹಾಗೂ ನಿರ್ಮಲಾ ಬಸರುತ್ತಿದ್ದಾರೆ. ಪ್ರಭಾಕರ್. ಪಾಪಾಸ್ ಹಣ್ಣು, ಪಾಪಾಸ್ ಕಳ್ಳಿ ಹಣ್ಣು. ಪಾಪಾಸ್ ಕಳ್ಳಿ ಹಣ್ಣು. ಪಾಪಾಸ್ ಕಳ್ಳಿ ಹಣ್ಣು. ನಿರ್ಮಲಾ. ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್. ಆಯ್ಕೆಗಳನ್ನು ನೋಡೋಣ. ಕ್ರ್ಯಾಬ್ ಆ್ಯಪಲ್, ಕ್ರೀನ್ಬೆರ್ರಿ, ರೆಡ್ ಕರೆಂಟ್, ಪ್ರಿಕ್ಲಿ ಪೇರ್. ಪ್ರಭಾಕರ್. ರೆಡ್ ಕರೆಂಟ್. ರೆಡ್ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ. ಕ್ರ್ಯಾಬ್ ಆ್ಯಪಲ್. ಕ್ರ್ಯಾಬ್ ಆ್ಯಪಲ್ ಅಂತ ಹೇಳ್ತಾ ಇದ್ದೀರಿ. 4. ತಮ್ಮ ಉತ್ತರ 4ನೇದ ಪ್ರಿಕ್ಲಿ ಪೇರ್. ಉತ್ತರವನ್ನು ನೋಡೋಣ. ಪ್ರಿಕ್ಲಿ ಪೇರ್ ಅನ್ನೋದು ಸರಿಯಾಗಿತ್ತು. ಆದರೆ ಪುಸ್ತಕವನ್ನು ಮಾತ್ರೆ ದೇವೋಭವ ಪುಸ್ತಕವನ್ನು ಪ್ರಭಾಕರ್ ಅವರಿಗೆ ಕೊಡ್ತಾ ಇದ್ದೇನೆ. ಯಾಕಂದರೆ ಇದು ಕಳ್ಳಿ ಹಣ್ಣು. ಪಾಪಾಸ್ ಕಳ್ಳಿ ಹಣ್ಣು. ಪಾಪಾಸ್ ಕಳ್ಳಿ ಅಂತ ಕರಿತೇವೆ. ಪಾಪಾಸ್ ಅಂದ್ರೇನು? ಸರ್ ಗೊತ್ತಿಲ್ಲ. ಪಾಪಾಸ್ ಅಂದರೆ ಚಪ್ಪಲಿ. ಚಪ್ಪಲಿ. ಹಾಂ ಹಾಂ. ಆ ಚಪ್ಪಲಿಯನ್ನು ಹೋಲುತ್ತಂತೆ ಈ ಗಿಡ. ಹಾಗಾಗಿ ಇದನ್ನು ಪಾಪಾಸ್ ಕಳ್ಳಿ ಅಂತ ಕರೀತಾರೆ. ಆ ಕಳ್ಳಿ ಹಣ್ಣೆ ಇದನ್ನು. ಅದನ್ನು ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಮೂಲ ಹೆಸರು ಪ್ರಿಕ್ಲಿ ಪೇರೆ ಇಂಗ್ಲೀಷಲ್ಲಿ. ಆದರೆ ಆಯ್ಕೆಗಳನ್ನು ಕೊಡೋವಾಗ ಏನಾಗುತ್ತೆ ಅಂದರೆ, ಕೆಲವು ನಮ್ಮ ದೇಶದ ಹಣ್ಣುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ರೆ ಅದು ಗೊತ್ತಾಗುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೂಲ ಹೆಸರನ್ನೇ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಹಣ್ಣನ್ನು ಸರಿಯಾಗಿ ಗುರುತಿಸಿದ್ದೀರಿ, ಅದರ ಕನ್ನಡ ಹೆಸರನ್ನು ಹೇಳಿದ್ದೀರಿ. ಹಾಗಾಗಿ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಎನ್ನುವ ಪುಸ್ತಕ, 2 ಪುಸ್ತಕ ಪ್ರಭಾಕರ್ ಅವರಿಗೆ ಕೊಟ್ಟಿದ್ದೇನೆ. ವಿನೋದರಂಗ, ಡ್ರಾಮಾ ರಾಮ, ಪ್ರಹಸನಗಳ ಝರಿ, ಎನ್ ರಾಮನಾಥ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗ, ಚಿ, ಚ, ದ, ದು, ತ, ರಂ, ಲಿ. ಹೇಳಿಮ್ಮ. ಚಿತ್ತ ಚದುರಂಗದಲ್ಲಿ. ಶಕುಂತಲಾ, ಪ್ರಭಾಕರ್ ತಾವೇನಾದರೂ ಉತ್ತರ ಕೊಡೋದುಂಟಾ? ಉತ್ತರವನ್ನು ನೋಡೋಣ. ಚಿತ್ತ ಚದುರಂಗದಲ್ಲಿ ಸರಿಯಾದ ಉತ್ತರ ಆಗಿತ್ತು. ವಿನೋದರಂಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ತಮಗೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಮದುವೆಗಾಗಿ ಗಂಡನ್ನು ಹುಡುಕುವುದು ಹೈನು ಸಮವಲ್ಲ. ಬಜರುತ್ತಿದ್ದಾರೆ ನಿರ್ಮಲಾ. 1 ಉತ್ತರ ವರಾನ್ವೇಷಣೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ ಹೈನು. ಹೈನು ಅಂದರೆ ಪ್ರಭಾಕರ್ ಮತ್ತು ಶಕುಂತಲಾ. ಹೈನು ಸುಳುಹು. ಐರ. ಮಧ್ಯದಕ್ಷರ ರಾ. ಹೈರಾನ್. ಏನಮ್ಮ ಬಜರ್ ಒತ್ತಿದೆ ಉತ್ತರ ಕೊಡಬೇಡಿಮ್ಮ. ಬಜರ್ ಒತ್ಬಿಟ್ಟು ಕೊಡಿ. ಹೇಳಿ. ಐರಾನು. ಹೈನು ಅಂತ ಹೇಳಿದ್ರೆ ಕರಾವು. ಮನೆಯಲ್ಲಿರ್ತಕ್ಕಂಥ ದನ ಕರುಗಳು ಹಾಲು ಬೆಣ್ಣೆ ಸಿಗುವ ಒಂದು ವ್ಯವಸ್ಥೆ ಇರುತ್ತಲ್ಲ, ಅದಕ್ಕೆ ಕರಾವು ಅಂತ ಹೇಳ್ತೇವೆ. 3ನೇದಕ್ಕೆ ಉತ್ತರ ನಿರ್ಮಲಾ ಅವರು ಕೊಡಬೇಕು. ಸಮವಲ್ಲ. ವಿಷಮ. ವಿಷಮ. ಉತ್ತರವನ್ನು ನೋಡೋಣ. ವಿಷಮ ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇಸ್ರೇಲ್ ಕೆಣಕ್ಕೆ ಗೆದ್ದವರಿಲ್ಲ, ಕಾಮನ ಬಿಲ್ಲು ಬಣ್ಣ ಬೇಡುತ್ತಿದೆ ಎನ್ನುವ 2 ಪುಸ್ತಕ ನಿರ್ಮಲಾ ಅವರಿಗೆ ಕೊಟ್ಟಿದ್ದೇನೆ.
ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಕುಂತಲಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಸರ್. ಮೊದಲ ಪ್ರಶ್ನೆ, ಶಿವೈಕ್ಯನಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಮರಣ ಹೊಂದು ಶಿವನನ್ನ ಆರಾಧಿಸು. ಮರಣ ಹೊಂದು. ಮುಂದಿನ ಪ್ರಶ್ನೆ, ಧ್ವಜ ಭಾವುಟ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಡಗ, ಪಡದೆ. ಪಡಗ. ಮುಂದಿನ ಪ್ರಶ್ನೆ, ಶಂತನು ಮತ್ತು ಸತ್ಯವತಿಯರ ಮಗ ಚಿತ್ರಾಂಗದನನ್ನು ಯಾರು ಕೊಂದರು? ಚಿತ್ರಾಂಗದ, ಚಿತ್ರಾಯುಧ. ಚಿತ್ರಾಯುಧ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹರಿದದ್ದೇ ಹಳ್ಳ. ಹರಿದದ್ದೇ ಹಳ್ಳ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಎತ್ತಿ ರಜತಾದ್ರಿಯ 10 ರಾಗವ ಮಾಡಿ 10 ಸಂಖ್ಯೆಯ ಆನನನು ಊರ್ವಿಜಯ ಹೆತ್ತವನು ಯಾರೆಂದ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶಿವೈಕ್ಯನಾಗು ಮರಣ ಹೊಂದು ಸರಿಯಾಗಿದೆ. 2 ಉತ್ತರ ಪಡಗ ಸರಿಯಾಗಿದೆ. 3 ಉತ್ತರ ಚಿತ್ರಾಂಗದನೇ ಆಗಿರ್ತಾನೆ. ಅವರಿಬ್ಬರಿಗೂ ಜಗಳ ಬರೋದು, ನನ್ನ ಹೆಸರು ನೀನು ಯಾಕೆ ಇಟ್ಕೊಂಡಿದ್ದಿ? ಇದು ನಿನ್ನ ಹೆಸರಲ್ಲ, ನನ್ನ ಹೆಸರು. ಹೀಗೆ ಹೆಸರಿನ ಹಿನ್ನೆಲೆಯಲ್ಲಿ ಜಗಳವಾಗಿ ಚಿತ್ರಾಂಗದ ಅನ್ನೋ ಗಂಧರ್ವ ಸತ್ಯವತಿಯ ಮಗನನ್ನು, ಚಿತ್ರಾಂಗದನನ್ನು ಕೊಲ್ತಾನೆ. ಒಂದು ವಿಶೇಷ ಪ್ರಕರಣ ಮಹಾಭಾರತದಲ್ಲಿ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹರಿದದ್ದೇ ಹಳ್ಳ, ನಿಂತದ್ದೇ ತೀರ್ಥ. 5ನೇ ಪ್ರಶ್ನೆಗೆ ಉತ್ತರ ಇದು ರಾವಣ. ಸರಿಯಾದ ಉತ್ತರ ರಾವಣ. ಅವನು ಕೈಲಾಸ ಪರ್ವತವನ್ನು ಎತ್ತಿದ, ರಾಗವನ್ನು ಹಾಡ್ದ, ಅವನು ವೀಣೆಯನ್ನು ನುಡಿಸ್ತಾ ಇದ್ದ, ಕರುಳನ್ನೇ ತಂತಿಯನ್ನಾಗಿ ಮಾಡಿಕೊಂಡ. ಹೀಗೆಲ್ಲ ಕಥೆಗಳು ಬರುತ್ತಲ್ಲ, ಆ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂಥದ್ದು. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ ಕೊಟ್ಟಿದ್ದೇನೆ. ಪ್ರಭಾಕರ್, ಮೊದಲ ಪ್ರಶ್ನೆ, ಶಿಸ್ತುಗಾರ ಪುಟ್ಟಸ್ವಾಮಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕಟ್ಟುನಿಟ್ಟು ಶಿಸ್ತ ಪರಿಪಾಲಕ, ಬರೀ ಅಲಂಕಾರವನ್ನು ಮಾಡಿಕೊಳ್ಳುವವನು. ಶಿಸ್ತು ಪರಿಪಾಲಕ. ಮುಂದಿನ ಪ್ರಶ್ನೆ, ಚರ್ಮ ತೊಗಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೃತಿ, ಕೃತಿ. ಕೃತಿ. ಮೊದಲನೇದ, ಎರಡನೇದ? ಎರಡನೇದು. ಮುಂದಿನ ಪ್ರಶ್ನೆ, ಸಾವಿತ್ರಿಯ ಪತಿ ಸತ್ಯವಾನನ ಮತ್ತೊಂದು ಹೆಸರೇನು? ಚಿತ್ರಾಶ್ವ, ಚಿತ್ರಸೇನ. ಚಿತ್ರಸೇನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. 10 ಮಕ್ಕಳ ತಾಯಾದರೂ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 10 ತಲೆಯವನ ಅಣ್ಣ ಉತ್ತರಾಧಿಪತಿಯೋ, ಮತ್ತೆ ನವರತ್ನಗಳಿಗೊಡೆಯನು ಇವನಾರೆಂದು ಬಿತ್ತರಿಸಿ ಹೇಳೆಂದ. ರಾವಣ. 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 ಉತ್ತರವನ್ನು ನೋಡೋಣ. ಶಿಸ್ತುಗಾರ ಪುಟ್ಟಸ್ವಾಮಿ ಅಂದರೆ ಬರೀ ಅಲಂಕಾರವನ್ನು ಮಾಡಿಕೊಳ್ಳುವವನು, ಕೆಲಸ ಮಾತ್ರ ಏನೂ ಮಾಡಲ್ಲ. 2ನೇ ಪ್ರಶ್ನೆಗೆ ಉತ್ತರ ಕೃತಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅದು ಚಿತ್ರಾಶ್ವ ಆಗಿತ್ತು, ಚಿತ್ರಸೇನ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ 10 ಮಕ್ಕಳ ತಾಯಾದರೂ ಸತ್ತ ಮಗನ್ನ ಮರೆಯೋದಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕುಬೇರ. 10 ತಲೆಯವನು ಅಂದರೆ ರಾವಣ, ರಾವಣನಿಗೆ ಅಣ್ಣ ಕುಬೇರ ಆಗ್ತಾನೆ. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? ಒಂದೇ ಅಲ್ವಾ? 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ನಿರ್ಮಲಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಶೀತಲ ಸಮರ ಎಂಬ ನುಡಿಗಟ್ಟಿನ ಅರ್ಥವೇನು? ಒಳಗೆ ದ್ವೇಷ ಸಾಧಿಸುವಿಕೆ, ಚಳಿಗಾಲದ ಯುದ್ಧ. ಒಳಗೆ ದ್ವೇಷ ಸಾಧಿಸುವಿಕೆ. ಮುಂದಿನ ಪ್ರಶ್ನೆ, ತೆಳುವಾದ, ಬಡವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೃಶ, ಕೃವಿ. ಕೃಶ. ಮುಂದಿನ ಪ್ರಶ್ನೆ, ಚಿತ್ರಾಂಗದೆಯು ತಮ್ಮ ಮಗ ಬಬ್ರುವಾಹನನ ಜೊತೆಯಲ್ಲಿ ಯಾವ ಯಜ್ಞಕ್ಕೆಂದು ಹಸ್ತಿನಾವತಿಗೆ ಬಂದಳು? ರಾಜಸೂಯ ಯಾಗ, ಅಶ್ವಮೇಧ ಯಾಗ. ಅಶ್ವಮೇಧ ಯಾಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಣ್ಣು ಹಂಚಿ ತಿನ್ನು. ಮುಂದಿನ ಪ್ರಶ್ನೆ,
ಈ ಒಗಟನ್ನು ಬಿಡಿಸಿ. ಚರಣದೊಳು ಹುಟ್ಟಿದಳು, ಶಿರವ ಮನೆಯ ಮಾಡಿಹಳು, ಧರೆಯ ಪಾವನಳೆಂದು ಮೆರೆದಿಹಳು, ಅರಿತಿವಳ ಹೇಳೆಂದ. ತಾವರೆ ಹೂ. ಹಾಂ, ತಾವರೆ ಹೂ. ತಾವರೆ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಶೀತಲ ಸಮರ ಅಂದರೆ ಒಳಗೆ ದ್ವೇಷ ಸಾಧಿಸುವಿಕೆ, ಉತ್ತರ ಸರಿಯಾಗಿದೆ. 2 ಉತ್ತರ. ತೆಳುವಾದ ಬಡವಾದ ಕೃಶ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಶ್ವಮೇಧ ಯಾಗ ಆಗಿತ್ತು, ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಹಣ್ಣು ಹಂಚಿ ತಿನ್ನು, ಹೂವು ಕೊಟ್ಟು ಮುಡಿ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಗಂಗೆಯಾಗಿತ್ತು. ವಿಷ್ಣುವಿನ ಹೆಬ್ಬೆರಳಲ್ಲಿ ಹುಡ್ತಾಳೆ, ಶಿವನ ತಲೆಯಲ್ಲಿ ಮನೆಯನ್ನು ಮಾಡಿಕೊಂಡಿದ್ದಾಳೆ, ಹೀಗೆಯ ಗಂಗೆಯ ವರ್ಣನೆ ಬರುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಕುಂತಲಾ ಅವರಿಗೆ 2 ಪುಸ್ತಕಗಳು ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರಭಾಕರ್ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ನಿರ್ಮಲಾ ಅವರಿಗೆ 3, 6, 2, 8 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಹುಲ್ಲು ನಮಗೆಲ್ಲ ಗೊತ್ತು. ನೆಲದ ಮೇಲೆ ಮಾತ್ರ ಹುಲ್ಲು ಬೆಳೆಯುತ್ತೆ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಆದರೆ ಸಮುದ್ರ ತಳದಲ್ಲೂ ಒಂದು ವಿಶೇಷವಾದ ಹುಲ್ಲು ಬೆಳೆಯುತ್ತಂತೆ. ಇದನ್ನು ಸೀ ಗ್ರಾಸ್ ಅಂತ ಕರೀತಾರೆ. ನೀರಿನ ಒಳಗೆ ಇರ್ತಕ್ಕಂಥ ಜಲಚರಗಳಿಗೆ ಅಗತ್ಯವಾದ ಆಕ್ಸಿಜನ್ ಏನಿದೆ ಉಸಿರಾಡೋದಕ್ಕೆ, ಆ ಆಕ್ಸಿಜನ್ನನ್ನು ಈ ಸೀ ಗ್ರಾಸ್ ಸಮುದ್ರದ ಹುಲ್ಲು ಪೂರೈಸುತ್ತಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.